ಇವತ್ತು ನಾನು ಕೆ ಡ್ರಾಮಾ ಫೇಮಸ್ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ ಅದ್ರ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ಬೇಕಂತ ಮಾಡೀನಿ. ಸೊ ಬನ್ನಿ ಸ್ನ್ಯಾಕ್ಸ್ ಎಲ್ಲ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. क्यों बराबर होता नहीं क्या बोलने को? चले एक काम कर 200 रुपए दे और 50 रुपए काट ओवर. ನಡ್ಕೊಂಡು ಹೋಗ್ಬೇಕು ಗುರು ಇಲ್ಲಿಂದ ಶಾಪ್ಗೆ. ಇವಾಗ ಎಷ್ಟು 2 ಕಿಲೋಮೀಟ್ರ್ ಇದೆ. ಸೊ ನಡ್ಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ. ಚಳಿ ಇದೆ ಇಲ್ಲಿ, ಇವಾಗ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪನೇ. ನೋಡಿ ನಾನು ತೊಗೊಂಡಿರೋ ಇಷ್ಟು ಸಾಮಾನಿಗೆ ಇಷ್ಟು ಬಿಲ್ ಆಯಿತು, 27,600 ರೂಪಾಯಿ. ಸೊ ನಿನ್ನೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಂಗೆ ನಿನ್ನ ಬರೋದು ಲೇಟ್ ಆಯಿತು ಮತ್ತು ಹಂಗೆ ಫೋನ್ ಕೂಡ ಸ್ವಿಚ್ ಆಫ್ ಆಯಿತು. ಸೊ ಅದರಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ. ಸೊ ನೋಡೋಣ ಬರ್ರಿ, ಕೊರಿಯನ್ ಸ್ನ್ಯಾಕ್ಸ್ ಹೆಂಗದಾವು ಭಾಳ ಫೇಮಸ್ ಇದ್ದು ಅದಾವೆ. ಇವ ಕೆ ಡ್ರಾಮಾ ಒಳಗಾಗಲಿ ಅಥವಾ ಕೊರಿಯಾದಾಗೂ ಭಾಳ ಫೇಮಸ್ ಅದಾವೆ ಈ ಸ್ನ್ಯಾಕ್ಸ್ನೆಲ್ಲ. ಸೊ ಟೇಸ್ಟ್ ಮಾಡೋಣ, ನಮ್ಮಲ್ಲಿ ಕತೆ ಅದಾವೆ ಅಥವಾ ಡಿಫ್ರೆಂಟ್ ಅದಾವೆ ಅಂತೇಳಿ ಟ್ರೈ ಮಾಡಿ ಅದರ ರಿವ್ಯೂ ಕೊಡ್ತೀನಿ. ಹಂಗೆ ಅದಕ್ಕೆ ಎಷ್ಟು ಪಾಯಿಂಟ್ ಕೊಡ್ಬೋದು ಅಂತಲೂ ಹೇಳ್ತೀನಿ. ಸೊ ಬನ್ನಿ. ನಂಗೆ ಒಬ್ಬಳೇ ಕುತ್ಕೊಂಡು ತಿನ್ನೋಕೆ ಬೋರ್ ಆಗುತ್ತಲ್ಲ, ಅದು ಇಷ್ಟೆಲ್ಲ ಅಂದರೆ. ಸೊ ಅದಕ್ಕೆ ನನ್ನ ಫ್ರೆಂಡ್ನು ಕೂಡ ಇವತ್ತು ನಾನು ನಿಮಗೆ ಮೀಟ್ ಮಾಡಿಸ್ತೀನಿ. ಸೊ ಲೆಟ್ ಇಸ್ ಮೀಟ್ ಮೈ ಫ್ರೆಂಡ್. 1 ನಿಮಿಷ ಕರ್ಕೊಂಡು ಬರ್ತೀನಿ. ಸಿ ಇಸ್ ಮೈ ಫ್ರೆಂಡ್. ಸೊ ಇವಳೇ ನೋಡಿ ನನ್ನ ಫ್ರೆಂಡು. ಸೊ ಇವಳ ಜೊತೆ ಇವತ್ತು ನಾನು ಕೊರಿಯನ್ ಸ್ನ್ಯಾಕ್ಸ್ ಎಲ್ಲ ಟ್ರೈ ಮಾಡ್ತೀನಿ. ಇವಳೇ ನನಗೆ ಕಂಪ್ನಿ ಕೊಡ್ತಾಳೆ ಇವತ್ತು. ಸೊ ಬನ್ನಿ ಟ್ರೈ ಮಾಡೋಣ. ಫಸ್ಟ್ ಯಾವ್ದನ್ನ ಟ್ರೈ ಮಾಡಲಿ? ಓಕೆ. ಸೊ ಫಸ್ಟು ಇದು ತುಂಬ ಫೇಮಸ್ ಐತಿ. ಇದ್ರದ್ದು ಇನ್ನೊಂದು ಹನಿ ಬಟರ್ ಚಿಪ್ಸ್ ಅಂತ. ಸೊ ಇದನ್ನ ಟ್ರೈ ಮಾಡ್ತೀನಿ. ಇದು ಹೆಂಗೈತಿ ಫಸ್ಟ್ ಟೈಮ್ ಟ್ರೈ ಮಾಡಾಕ್ತನು. ನಾನು ಇನ್ನೂ ತನಕ ಯಾವಾಗೂ ತಿಂದಿಲ್ಲ. ಇದನ್ನ ಇಷ್ಟು ವರ್ಷ ಆದರೂ ಕೊರಿಯಾದಾಗಿದ್ರು ಯಾವಾಗೂ ಟೇಸ್ಟ್ ಮಾಡಿಲ್ಲ. ಸೊ ಇವತ್ತು ಟೇಸ್ಟ್ ಮಾಡ್ತೀನಿ ಹೆಂಗೈತೆ ಅಂತೇಳಿ. ಸೊ ಬಟರ್ ಚಿಪ್ಸ್ ಹನಿ ಸರ್ಕ ಟೇಸ್ಟ್ ಬರಾಕ್ದೆ ಸ್ವಲ್ಪ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಇದನ್ನ. ಸೊ ಇದ್ರೊಳಗೆ ನೋಡೋಣ ಟೇಸ್ಟ್ ಹೆಂಗಿರ್ತೈತೆ. ಸ್ವಲ್ಪ ಚೀಸ್ ಸರ್ಕ ಅನ್ಸತೈತಿ. ಚೀಸ್ ಮತ್ತು ಬಟ್ರು ಹನಿ ಮಿಕ್ಸ್ ಐತಿ. ಸೊ ಅದಾಗೆ ಅದೆಲ್ಲ ಸೇರಿ ಫ್ಲೇವರ್ ಎಲ್ಲ ಸೊ ಯಾವ ಥರ ಬರ್ತಾಯಿದೆ ಅಂದರೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೊಂದು ಟೇಸ್ಟ್ ಮಾಡ್ತೀನಿ ಅಂದರೆ ಚೀಸ್ ಸರ್ಕ ಟೇಸ್ಟ್ ಬರತ್ತಿದ್ದ ಫುಲ್ಲು. ಸೊ ಅಷ್ಟು ಇದೇನಿಲ್ಲ, ಓಕೆ ಐತಿ. ಟ್ರೈ ಮಾಡ್ಬೋದು, ಬಟ್ ಅಷ್ಟೇನೆ ಇದು ಚಲೋ ಅನ್ನಿಸ್ಲಿಲ್ಲ ನನಗೆ ಟೇಸ್ಟ. ಬೆಳೆಸೈತಿ. ಸೊ ಇದಕ್ಕೆ ನಾನು ರೇಟಿಂಗ್ ಮಾಡ್ತೀನಿ ಎಷ್ಟಂದ್ರೆ 7 10ಕ್ಕೆ 7 ಕೊಡ್ತೀನಿ. ಸೊ ಅಷ್ಟೇನು ನನಗೆ ಓಕೆ ಅನ್ನಿಸ್ತಿ. ಇವಾಗ ಇದನ್ನ ಟ್ರೈ ಮಾಡ್ತೀನಿ. ಇದ್ರ ಆನಿಯನ್ ಚಿಪ್ಸ್ ಇದೆ, ಇದರ ಹೆಸರು ಬಂದು. ಸೊ ಆನಿಯನ್ ಚಿಪ್ಸ್ ಹೆಂಗೈತೆ ನೋಡೋಣ, ಟ್ರೈ ಮಾಡ್ತೀನಿ. ಇದು ಫಸ್ಟ್ ನಾನು ತೊಗೋತಿದ್ದೆ, ಅವಾಗ ತೊಗೋತಿದ್ದೆ, ಅವಾಗ ಬೇರೆ ಥರ ಇತ್ತು. ಸೊ ಇವಾಗ ಕವರ್ ಬೇರೆ ಥರ ಬಂದೈತಿ. ಸೊ ನೋಡೋಣ, ಚೆಕ್ ಮಾಡಬೇಕು ಗುರು, ಇಲ್ಲಾಂದ್ರೆ ಈ ಹುಳ ತಿನ್ನೋರು ಇದ್ರೊಳಗೆ ಯಾವ ಹುಳ ಹಾಕಿರ್ತಾರೆ ಗೊತ್ತಾಗಲ್ಲ. ಸೊ ಚೆಕ್ ಮಾಡಿ ತಿನ್ನಬೇಕು. ಆನಿಯನ್ ಚಿಪ್ಸ್ ಐತಿ ಪ್ಯೂರ್. ಸೊ
ಓ ಮೈ ಗಾಡ್, ಓಪನ್ ಮಾಡೋಣ ಫುಲ್ ಅದೇನೋ ಅದಲ್ಲ ಹಂಗೆ ಸ್ಮೆಲ್ ಬತ್ತು, ಫುಲ್ ಉಳ್ಳಾಗಡ್ಡಿ ಸ್ಮೆಲ್ ಬತ್ತು. ಸೊ ನೋಡಿ ಈ ಥರ ಆಯ್ತಿದ. ಇದು ಚೆನ್ನಾಗಿದೆ, ಇದು ಚಲೋ ಐತೆ ಟೇಸ್ಟ್ ಮಾಡೋಕೆ, ಅದಕ್ಕೆ ಚಲೋ ಐತಿ. ಸೊ ಓಪನ್ ಮಾಡೋಣ ಒಮ್ಮೆ, ಭಾಳ ಕೆಟ್ಟ ಸ್ಮೆಲ್ ಬತ್ತು, ಬಟ್ ಟೇಸ್ಟ್ ಮಾಡೋಣ. ಓಕೆ, ಟೇಸ್ಟ್ ಚೆನ್ನಾಗಿದೆ. ಟ್ರೈ ಮಾಡ್ಬೋದು ಇದನ್ನ, ಚೆನ್ನಾಗಿದೆ ತುಂಬಾ. ಸೊ ಮೊದಲು ಇತ್ತು, ಸೊ ಇದು ಕವರ್ ಭಾಳ ಚೇಂಜ್ ಆಗೈತಿ, ಬಟ್ ಚಿಪ್ಸ್ ಕೂಡ ಚೇಂಜ್ ಆಗಿದೆ ಇದರಲ್ಲಿ. ಸೊ ಇದು ಕೂಡ ಚೆನ್ನಾಗಿದೆ, ಟ್ರೈ ಮಾಡ್ಬೋದು ಇದನ್ನ. ಓಕೆ, ಇದಕ್ಕೆ ನಾನು ರೇಟ್ ಮಾಡ್ತೀನಿ 9. ಸೊ 9 ತಿನ್ಗೆ ಚೆನ್ನಾಗಿದೆ, ಟೇಸ್ಟ್ ಮಾಡ್ಬೋದು. ಓಕೆ, ಇದು ಕಾರ್ನ್ ಐತಿ ಅಂದ್ರೆ ಜೋಳ ಗೊಂಜಾಳ. ಸೊ ಗೊಂಜಾಳದ ಐತಿದ, ಪ್ಯೂರ್ ಗೊಂಜಾಳದ ಐತಿ. ಸೊ ಇದು ಹೆಂಗಿದೆ ಟೇಸ್ಟ್ ಮಾಡೋಣ. ಸೊ ಇದು ಕೋನಿನ ಟೈಪ್ ಬರ್ತೈತಿ ಸೇಪ್. ಓಕೆ, ಟ್ರೈ ಮಾಡೋಣ. ಇದನ್ನ ಟ್ರೈ ಮಾಡಿದ್ದೀನಿ, ನಾನು ತುಂಬ ಸಲ ತಿಂದಿದ್ದೀನಿ. ಕತ್ತರಿ ತಂದಿನಿ, ಎಲ್ಲಿಟ್ನಿ? ಇದನ್ನ ಕೊರಿಯನ್ಸ್ ಯಾವ ಥರ ತಿಂತಾರೆ ಅಂತ ನಾನು ಹೇಳ್ತೀನಿ. ಆಯಿತು, ಎಲ್ಲ ಮುರಿದು ಅದ ನೋಡಿ. ಓ ಹಾಂ, ಸೊ ಈ ಥರ ಹಾಕ್ಕೊಂಡು ಕೊರಿಯನ್ಸ್ ತಿಂತಾರೆ. ಅಂದರೆ ಎಲ್ಲ ನಾವು ಚಿಕ್ಕವರಿದ್ದಾಗ ಪಾಪ್ಡಿ ತಿಂತಿದ್ದೀವಲ್ಲ, ಸೊ ಆ ಥರ ಇವ್ರು ಇದನ್ನ ಹಾಕ್ಕೊಂಡು ತಿಂತಾರೆ. ಓಕೆ, ಇದ್ರೊಳಗೆ ಖಾರ ಇಲ್ಲ, ಉಪ್ಪು ಐತಿ, ಬಟ್ ಅಷ್ಟು ಭಾಳ ಇಲ್ಲ. ಸೊ ಫುಲ್ ಗೊಂಜಾಳ ಫ್ಲೇವರ್ ಐತಿ. ಇದನ್ನ ಕೂಡ ಟ್ರೈ ಮಾಡ್ಬೋದು. ಫಸ್ಟಿಗೆ ತಿನ್ನೋರಿಗೆ ಇದು ಚಲೋ ಅನ್ಸಂಗಿಲ್ಲ, ಬಟ್ ಒಂದು ಪಾಕೆಟ್ ತಿಂದಾದ್ಮೇಲೆ ಚಲೋ ಅನಿಸ್ತೈತಿ. ಅಂದರೆ ನಿಮಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಫಸ್ಟಿಗೆ ನಾವು ಒಮ್ಮೆ ಟ್ರೈ ಮಾಡ್ತೀವಲ್ಲ, ಸೊ ಅವಾಗ ಚೆನ್ನಾಗಿ ಅನಿಸಲ್ಲ, ಬಟ್ ಒಂದು ಸ್ವಲ್ಪ ತಿಂತ ಹಾಗೆ ಚಲೋ ಅನಿಸ್ತೈತಿ. ಸೊ ನಾ ಇದಕ್ಕೆ ರೇಟ್ ಮಾಡ್ತೀನಿ 8. ಸೊ 8 ಅಷ್ಟೇ ಇದಕ್ಕೆ, ಯಾಕಂದರೆ ಇದರಲ್ಲಿ ಖಾರ ಇಲ್ಲ. ಸೊ ಉಪ್ಪಿದೆ, ಸೊ ಖಾರ ಇಲ್ಲ, ಕ್ರಂಚು ಕೂಡ ತುಂಬಾ ಇದೆ. ಸೊ ಅದಕ್ಕೆ ನಾನು ಇದಕ್ಕೆ 8 ರೇಟ್ ಮಾಡ್ತೀನಿ, 8 ಕೊಡ್ತೀನಿ 10ಕ್ಕೆ. ಓಕೆ, ಇವಾಗ ಇದನ್ನ ಫ್ರೈ ಮಾಡ್ತೀನಿ ನಾನು. ಇದ್ರ ಹೆಸರು ಏನೈತಿ ಅಂತ ನನಗೆ ಗೊತ್ತಿಲ್ಲ, ಕೊರಿಯಾದಾಗೈತಿ ಮತ್ತು ಟ್ರಾನ್ಸ್ಲೇಟ್ ಮಾಡೋಕೆ ಹೋಗತಿ. ಸೊ ಬೇಡ, ಟೈಮ್ ವೇಸ್ಟ್ ಆಕತಿಲ್ಲ. ಸೊ ಹಂಗೆ ಟ್ರೈ ಮಾಡೋಣ ಏನಿದೆ ಅಂತ. ಆದರೆ ಇವಾಗ ವೆಜ್ ಇದೆ, ಸೊ ಅದನ್ನ ನೋಡ್ಕೊಂಡು ನಾನು ತಂದಿರೋದು. ಓಕೆ, ಸೊ ಇದು ನೋಡಿ ಯಾವತ್ತೂ ಇದೆ. ಸೊ ಬಾಲ್ ಟೈಪ್ ಇದೆ. ಸೊ ಸ್ಮೆಲ್ ವಿಯರ್ಡ್ ಇದೆ ಸ್ವಲ್ಪ. ಓಕೆ, ಬಾಲ್ ಟೈಪ್ ಇದೆ. ಸೊ ಮೇಲೆ ಕೋಟಿಂಗ್ ಐ ಥಿಂಕ್ ಬೇಸನ್ ಕೋಟಿಂಗ್ ಇರಬೇಕು, ಅಂದರೆ ಬೇಸನ್ ತಿಂದಿರ್ತದೆ. ಸೊ ಅದ್ರ ಕೋಟಿಂಗ್ ಇದೆ. ಓಕೆ, ಒಳಗೆ ಏನಿದೆ ಅಂತ ನೋಡೋಣ. ಓಕೆ, ಟೇಸ್ಟ್ ಖಾರ ಇಲ್ಲ, ಬೆಳಚೈತಿ, ಬೆಳಸಿನ ಟೈಪ್ ಇದೆ. ಅದರಲ್ಲಿ ಪೀನಟ್ ಇದೆ, ಶೇಂಗಾ ಐತಿ. ಇದು ಹೆಂಗೈತೆ ಅಂದ್ರೆ ನಾವು ಮಸಾಲೆ ಶೇಂಗಾ ಮಾಡ್ತೀರ, ಸೊ ಅದೇ ಆ ಥರ ಇದೆ. ಬಟ್ ನಮ್ದು ಖಾರ ಇರ್ತೈತಿ, ಇದು ಬೆಳೆಸೈತಿ ಅಷ್ಟೇ. ಟ್ರೈ ಮಾಡ್ಬೋದು ಇದನ್ನ. ಸೊ ಸ್ವೀಟ್ ತಿನ್ನೋರಿಗೆ ಇಷ್ಟ ಆಗುತ್ತೆ, ಖಾರ ತಿನ್ನೋರಿಗೆ ಇಷ್ಟ ಆಗಲ್ಲ ಇದು. ಸೊ ಬಟ್ ಸ್ಮೆಲ್ ಕೂಡ ಸ್ವಲ್ಪ ವೀರ್ಡ್ ಐತಿ. 7. ಸೊ ಇವಾಗ ಇದನ್ನ ಟ್ರೈ ಮಾಡೋಣ. ಇದ್ರ ನೇಮ್ ಬಂದು ಕಾರ್ನ್ ಸೂಪ್. ಸೊ ಗೊಂಜಾಳ ತಿಕ್ಕೇನೆಲ್ಲನೂ ಗೊಂಜಾಳ ತಂದು ಆಗ್ತಿರ್ದೇನು. ಸೊ ಗೊಂಜಾಳ ತರಕಲ್ಲ. ಸೊ ವೆಜಿಟೇರಿಯನಲ್ಲಿ. ಸೊ ಇಲ್ಲಿ ಹೆಂಗಿರ್ತವೆ, ಚಿಪ್ಸ್ ಒಳಗೂ ಕೂಡ ಹುಳ ಹಾಕಿರ್ತಾರೆ ಇವರು.
ಸೊ ಅದರಿಂದ ಆನಿಯನ್ನು ಅದು ಬಿಟ್ಟರೆ ಪೊಟೆಟೊ, ಇಲ್ಲಾಂದರೆ ಇದು ಕಾರ್ನ್ ಇರ್ತೈತಲ್ಲ, ಸೊ ಅದನ್ನ ಟ್ರೈ ಮಾಡಬೇಕು. ಅದನ್ನ ಬಿಟ್ಟರೆ ಮತ್ತು ಯಾವುದಾದ್ರೂ ಟ್ರೈ ಮಾಡೋಕೆ ಹೋದರೆ ಅದರಲ್ಲಿ ಹುಳನೇ ಇರುತ್ತೆ. ಅದಕ್ಕೆ ನಾನು ಬೇರೆ ಯಾವುದೂ ತರೋಕ್ಕೆ ಹೋಗಲ್ಲ. ಸೊ ಇದನ್ನ ತಂದಿದ್ದೀರಿ. ಸೊ ಇದು ಕಾರ್ನ್ ಸೂಪ್ ಅಂತ ಇದ್ರ ನೇಮ್ ಬಂದು ಇದೆ. ಸೊ ಕ್ರಂಚಿ ಲೇಯರ್ಸ್ ಫ್ಲೇವರ್ ಕಾರ್ನ್ ಐತಿ, ಲೇಯರ್ ಐತಿ. ನೋಡೋಣ ಹೆಂಗೆ. ಓಕೆ, ಇದನ್ನ ಟ್ರೈ ಮಾಡಿಲ್ಲ ನಾನು ಇನ್ನ ತನಕ ಇವಾಗ. ಓಕೆ 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 ನೋಡಿ ಈ ಥರ ಲೇಯರ್ ಇದೆ. ಸೊ ಲೇಯರ್ ಟೈಪ್ ಇದೆ. ಸೊ ಕ್ರಂಚ್ ಕೂಡ ಇದೆ ತುಂಬಾ. ಚೆನ್ನಾಗಿದೆ, ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಸೊ ಹಾಗೆ ವಿಯರ್ಡ್ ಏನಿಲ್ಲ, ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಸೊ 8 ಕೊಡ್ತೀನಿ ನಾನು ಇದಕ್ಕೆ. ಸೊ 8 ಕೊಡ್ತೀನಿ. ಲೇಯರ್ಸ್ ಇದೆ, ಸೊ ತುಂಬಾ ಕ್ರಂಚಿ ಇದೆ ಕೂಡ. ಸೊ ಹಾಗಾಗಿ 8 ಕೊಡ್ತೀನಿ. ಕ್ರಂಚಿ ಲೇಯರ್ಸ್ ಇದೆ ಅಂತ ಸೊ 8 ಕೊಡ್ತಾ ಇದ್ದೀವಿ. ಇಲ್ಲಾದರೆ ಟೇಸ್ಟು ಓಕೆ. ಇವಳು ಒಬ್ಬಳೇ ಮಾತಾಡ್ತಾ ಇದ್ದಾಳೆ, ಅವಳ ಫ್ರೆಂಡ್ ಮಾತಾಡ್ತಾ ಇಲ್ಲ ಅಂತ ಇದ್ದಾರೆ. ಸೊ ಅವಳು ಮಾತಾಡೋಕ್ಕೆ ಬರೋದಿಲ್ಲ. ಸೊ ನನ್ನ ಜೊತೆ ಮಾತಾಡಲ್ಲ ಅವಳು. ಸೊ ನಾನೇ ಒಬ್ಬಳೇ ಅವಳ ಜೊತೆ ಹಾಗೆ ಮಾತಾಡ್ತಾ ಇರ್ತೀನಿ. ಸೊ ಅದಕ್ಕೆ ಅವಳ ಮಾತಾಡ್ತಾ ಇಲ್ಲ, ಅವಳಿಗೆ ಮಾತಾಡೋಕ್ಕೆ ಬರಲ್ಲ. ಸೊ ಹಂಗಂತ ಇವಳು ಲೂಸ್ ಇದ್ದಾಳೆ ಅಂತ ಅಂದ್ಕೊಬೇಡಿ, ನಾನೇನು ಲೂಸ್ ಇಲ್ಲ. ಸೊ ಜಸ್ಟ್ ಟೈಮ್ ಪಾಸ್ ಅಂತ ನನ್ನ ಫ್ರೆಂಡು. ಸೊ ಹಾಗಾಗಿ ನನ್ನ ಜೋಡಿ ಇದ್ದಾಳೆ. ಸೊ ತುಂಬ ದಿನ ಆಯಿತು ನನ್ನ ಜೋಡಿ ಇದ್ದಾಳೆ ಅವಳು. ಸೊ ನನ್ನ ಬೆಸ್ಟ್ ಫ್ರೆಂಡ್ ಥರ. ಸೊ ನಂದೇನೇ ವಿಷಯ ಇದ್ದರು ಸೊ ಅವಳ ಜೊತೆ ನಾನು ಹಂಚ್ಕೊಳ್ತಾ ಇರ್ತೀನಿ ಅವಾಗವಾಗ. ಯಾವಾಗಾದರೂ ನಂಗೆ ಮಾತಾಡೋಕ್ಕೆ ಇಷ್ಟ ಆದಾಗ, ಯಾರು ಅಂದರೆ ಸೊ ಯಾರಿಗಾದ್ರೂ ಹೇಳೋಕ್ಕಾಗದೇ ಇರೋವಾಗ ಸೊ ಅವಳ ಮುಂದೆ ನಾನು ಶೇರ್ ಮಾಡ್ಕೋತೀನಿ. ಸೊ ಹಾಗಾಗಿ ಅವಳು ನನ್ನ ಫ್ರೆಂಡು, ಸೊ ಬೆಸ್ಟ್ ಫ್ರೆಂಡು. ಸೊ ಹಾಗಂತ ಇವಳು ಲೂಸ್ ಇದ್ದಾಳ, ಏನು ಒಬ್ಳೊಬ್ಳೆ ಮಾತಾಡ್ತಾ. ಇನ್ಕ ತನಕ ಚಿಪ್ಸ್ ಎಲ್ಲ ಟ್ರೈ ಮಾಡೀನಿ. ಸೊ ಅದರಲ್ಲಿ ಯಾವುದೂ ನನ್ನ ಖಾರ ಅನ್ನಿಸಿಲ್ಲ. ಓಕೆ ಓಕೆ ಅನ್ನಿಸ್ತು. ಬಟ್ ಇವಾಗ ನಾನು ಟ್ರೈ ಮಾಡೋಕ್ಕೆ ಹೊರಟಿದ್ದು ಚಾಕ್ಲೇಟು ಐಸ್ ಕ್ರೀಮು. ಸೊ ಇದು ಕೂಡ ಇಲ್ಲಿ ಫೇಮಸ್ ಇದೆ. ಸೊ ಚಾಕ್ಲೇಟ್ ಆ್ಯಂಡ್ ಹೆಝಲ್ನಟ್ ಇದೆ. ಸೊ ಮೈ ಫೇವ್ರೆಟ್ ಹೆಝಲ್ನಟ್. ಸೊ ಯಾವಾಗಿದ್ರೂ ನಾನು ಏನೇ ತೊಗೊಂಡು ಚಾಕ್ಲೇಟ್ ಒಳಗೆ ಹೆಝಲ್ನಟ್ದೇ ತೊಗೋದು. ಸೊ ನನ್ನ ಫೇವ್ರೇಟ್ ಇದು. ಸೊ ಇದನ್ನ ಟ್ರೈ ಮಾಡೋಣ ಬನ್ನಿ ಹೆಂಗಿದೆ ಅಂತ. ಓಕೆ, ಸೊ ನೋಡಿ ಈ ಥರ ಇದೆ ಇದು. ಸೊ ಐ ಥಿಂಕ್ ಎಷ್ಟು ಪೀಸ್ ಇದ್ದಾವೆ ಇದರಲ್ಲಿ? 6 ಪೀಸ್ ಇದ್ದಾವೆ. 6 ಅಂದರೆ ಇದಕ್ಕೆ ರೇಟ್ ಎಷ್ಟು ಬಂದಿದೆ, ಎಷ್ಟೈತೆ ಅಂದರೆ ಇದ್ರ ರೇಟ್ 80 ರೂಪಾಯಿ ಐತಿ ಇದ್ರ ರೇಟು. ಸೊ ನಮ್ಮಲ್ಲಿ 80 ರೂಪಾಯಿ. ಓಕೆ, ಇವಾಗ ನಾನೆಲ್ಲ ಚಿಪ್ಸ್ ಎಲ್ಲ ಟ್ರೈ ಮಾಡಿದೆ ಅಲ್ವಾ. ಸೊ ಅದರಲ್ಲಿ ಒಂದೇನೋ ಅಷ್ಟೇ ಸ್ವಲ್ಪ 1300 ಇದ್ದಂಗೆ ಐತಿ, ಅಂದ್ರೆ 70 ರೂಪಾಯಿ. ಸೊ ಉಳಿದೆಲ್ಲ 60 ರೂಪಾಯಿನ ಅದಾವು. ಸೊ ಇದು 80 ರೂಪಾಯಿ. ಓಕೆ, ಇದನ್ನ ಟ್ರೈ ಮಾಡೋಣ ಬನ್ನಿ. ಸೊ ಹಂಗೆ ಕಟ್ ಮಾಡಿದರೆ ಇದನ್ನಾಗುತ್ತೆ. ಸೊ ಓಕೆ, ಬಿಸ್ಕಿಟ್ ಲೇಯರ್ ಇದೆ, ಸ್ವಲ್ಪ ಇಲ್ಲ, ಫುಲ್ ಬಿಸ್ಕಿಟ್ ಲೇಯರ್ ಇದೆ. ಲೇಯರ್ ಇಲ್ಲ, ಇದು ಈ ಥರ ಇದೆ, ಬಿಸ್ಕಿಟ್ ಥರ ಇದೆ. ಓಕೆ, ಓಪನ್ ಆಗುತ್ತಾ? ಐ ಥಿಂಕ್ ಓಪನ್ ಆಗಲ್ಲ. ಸೊ ಓಕೆ, ವಾವ್, ತುಂಬಾ ಚೆನ್ನಾಗಿದೆ ಇದು. ಆಮೇಲೆ ಈ ಕಡೆ ಬಿಸ್ಕಿಟ್ ಕೋಟಿಂಗ್ ಇದೆ ಅಲ್ವಾ, ಇದು ಕೂಡ ತುಂಬಾ ಟೇಸ್ಟ್ ಇದೆ. ಇದನ್ನ ಟ್ರೈ ಮಾಡ್ಬೋದು ನೋಡಿ. ಸೊ ಇದಕ್ಕೆ ನಾನು 9 ಕೊಡ್ತೀನಿ. ನಾವು 10ಕ್ಕೆ 9 ಹೆಝಲ್ನಟ್ ಇದ್ದಲ್ವ, ಸೊ ನನ್ನ ಫೇವ್ರೇಟು, ಅದಕ್ಕೆ 9. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಇವಾಗ ನಾನು ಇದನ್ನು ಟ್ರೈ ಮಾಡ್ತೀನಿ, ಫೊಕ್ಕಿ ಅಂತ. ಸೊ ಫೊಕ್ಕಿ, ಓಕೆ, ಫೊಕ್ಕಿ. ಸೊ ಫೊಕ್ಕಿ ಚಾಕ್ಲೇಟ್ ಅಂತ. ಸೊ ಮೊನ್ನೆ ಇದ್ರ ಡೇ ಕೂಡ ಇತ್ತು. ಸೊ ಇಲ್ಲಿ ಇದ್ರ ಡೇ ಹೆಂಗೆ ಮಾಡ್ತಾರೆ, ಇವಾಗ ನಮ್ಮ ಕಡೆ ವ್ಯಾಲೆಂಟೈನ್ಸ್ ಡೇ ಹೆಂಗೆ ಮಾಡ್ತಾರಲ್ಲ, ಸೊ ಆ ಥರ ಇಲ್ಲಿ ಮಾಡ್ತಾರೆ. ವ್ಯಾಲೆಂಟೈನ್ಸ್ ಡೇ ದಿನ ಹುಡುಗಿರಿಗೆ ಕೊಡ್ತಾರೆ. ಮೊನ್ನೆ ಹುಡುಗರಿಗೆ ಕೊಟ್ಟರು. ಸೊ
ಆ ಥರ ವ್ಯಾಲೆಂಟೈನ್ಸ್ ಡೇ ಥರ, ಬಟ್ ವ್ಯಾಲೆಂಟೈನ್ಸ್ ಡೇ ಅಲ್ಲ. ಓಕೆ, ಸೊ ಆ ಥರ ಇದೆ. ಓಕೆ, ಟೇಸ್ಟ್ ಮಾಡೋಣ. ಇದನ್ನ ಮೊನ್ನೆ ಟೇಸ್ಟ್ ಮಾಡಿದ್ದೆ ನಾನು, ಬಟ್ ಅದು ಫ್ಲೇವರ್ ಬೇರೆ ಇದೆ. ಸಾರಿ, ಫ್ಲೇವರ್ ಅಲ್ಲ, ಅದು ಚಾಕ್ಲೇಟ್ ಬೇರೆ ಇತ್ತು. ಸೊ ಈ ಚಾಕ್ಲೇಟ್ ಬೇರೆ ಇದೆ. ಸೊ ಓಕೆ, ಹಾಂ, ಈ ಥರ ಇದೆ ಇದು. ಸೊ ಮೊನ್ನೆ ಬೇರೆ ಥರ ಇತ್ತು, ಬಟ್ ಇನ್ನು ಬೇರೆ ಥರ ಇದೆ. ನೋಡಿ, ಫುಲ್ ಇದು ಆವಾಗಲೇ ನಾನು ಬಿಸ್ಕಿಟ್ ತಿಂದಿಲ್ವಾ, ಸೊ ಅದೇ ಥರ ಇದೆ. ಮೇಲೆ ಚಾಕ್ಲೇಟ್ ಕೋಟಿಂಗ್ ಇದೆ. ಇದಕ್ಕೆ ನಾನು ರೇಟ್ ಕೊಡ್ತೀನಿ 7 ಕೊಡ್ತೀನಿ. ಮೊನ್ನೆ ಚೆನ್ನಾಗಿತ್ತು, ಬಟ್ ಇದಷ್ಟು ಚೆನ್ನಾಗಿಲ್ಲ. ಸೊ ಅದಕ್ಕೆ ನಾನು ಅಷ್ಟೇ 7 ಕೊಡ್ತೀನಿ. ಮೊನ್ನೆ ನಾನು ಟ್ರೈ ಮಾಡಿದ್ದೆ ಅಲ್ವಾ, ಸೊ ಅದಕ್ಕೆ ಬೇರೆ ಥರ ಟ್ರೈ ಮಾಡೋಣ ಅಂತ ಇದನ್ನ ತಂದೆ ನಾನು. ಬಟ್ ಡಿಸ್ಪೇಲ್ ಆಗೈತಿ, ಅಷ್ಟೇನು ಚಲೋ ಇಲ್ಲ. ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ತಿಂದರೆ ಏನು ಅಷ್ಟೇನು ಫೀಲ್ ಏನೂ ಬರಲ್ಲ. ಚಾಕ್ಲೇಟ್ ತಿಂದಂಗೂ ಫೀಲ್ ಬರಲ್ಲ, ಏನೂ ಫೀಲ್ ಬರಲ್ಲ. ಸೊ ಟ್ರೈ ಮಾಡಬೇಡಿ. ನಾನು ಕೊಡ್ತೀನಿ 7 ಕೊಡ್ತೀನಿ. ಚಾಕೋಪಿ ಇದು ಚಾಕ್ಲೇಟ್ ಇರ್ತೈತಿ. ಸೊ ಆಲ್ಮೋಸ್ಟ್ ಕೊರಿಯನ್ಸ್ ಸಣ್ಣ ಹುಡುಗರು ಫೇವ್ರೇಟ್, ಹಾಗೆ ದೊಡ್ಡವ್ರದ್ದು ಕೂಡ ಭಾಳ ಫೇವ್ರೇಟ್ ಐತಿ. ಸೊ ಇದನ್ನ ಟ್ರೈ ಮಾಡೋಣ. ಚೆನ್ನಾಗೇ ಇದೆ ಇದು. ನಾನು ಟ್ರೈ ಮಾಡಿದ್ದೀನಿ ತುಂಬ ಸಲ. ಸೊ ಚೆನ್ನಾಗೇ ಇದೆ. ಬಟ್ ನಿಮ್ಮೊಂದು ಕೂಡ ನಾನು ಹೇಳ್ತೀನಿ ಹೆಂಗಿದೆ ಅಂತ. ಓಕೆ, ಓಪನ್ ಮಾಡೋಣ. ಸೊ ಇದು ರೇಟ್ ಒಂದು 55 ರೂಪಾಯಿ. 55 ರೂಪಾಯಿಗೆ 2 ಕೇಕ್ ಇದೆ. ಸೊ ಚಾಕೋಪೈ ಅಂದರೆ ಕೇಕ್ ಥರ ಇರುತ್ತೆ. ಸೊ ಬಟ್ ಅದರಲ್ಲಿ ಬಿಸ್ಕಿಟ್ ಥರ ಕೇಕ್ ಮತ್ತು ಬಿಸ್ಕಿಟು, ಸೊ ಈ ಥರ ಮಿಕ್ಸ್ ಇರ್ತೈತಿ. ಸೊ ಓಕೆ, ಟ್ರೈ ಮಾಡೋಣ. ಸೊ ನೋಡಿ, ಈ ಥರ ಚಾಕ್ಲೇಟ್ ಕೋಟಿಂಗ್ ಇದೆ ಫುಲ್ಲು. ಸೊ ಓಕೆ, ಇದನ್ನ ಟ್ರೈ ಮಾಡೋಣ. ಚೆನ್ನಾಗಿದೆ. ಇದರಲ್ಲಿ ವೈಟ್ ಕಲರ್ ಚೀಸ್ ಟೈಪ್ ಇರುತ್ತೆ, ಬಟ್ ಚೀಸ್ ಅಲ್ಲ, ಚೀಸ್ ಟೈಪ್ ಕ್ರೀಮ್ ಇರುತ್ತೆ. ಸೊ ಇದಕ್ಕೆ ನಾನು ರೇಟ್ ಮಾಡ್ತೀನಿ 9. ಚಿಕ್ಕ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರು ಕೂಡ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಇದೆ. 9 ಚೆನ್ನಾಗಿದೆ. ಟ್ರೈ ಮಾಡಿ. ಯಾವಾಗಾದ್ರೂ ಇಂಡಿಯಾದಲ್ಲಿ ಇಂಡಿಯಾದಲ್ಲೂ ಕೂಡ ಇವಾಗ ಸಿಗ್ತಾ ಇದೆ ಇದು, ಬಟ್ ಟೇಸ್ಟ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಟ್ರೈ ಮಾಡಿ. ಸೊ ಇವಾಗ ನಾನು ಐಸ್ ಕ್ರೀಮ್ ಟ್ರೈ ಮಾಡ್ತೀನಿ. ಈ ಐಸ್ ಕ್ರೀಮ್ ನಾನು ಯಾವಾಗೂ ಟ್ರೈ ಮಾಡಿಲ್ಲ ಇನ್ನೂ ತನಕ. ಸೊ ಇದೇ ಫಸ್ಟ್ ಟೈಮು ನಾನು ಟ್ರೈ ಮಾಡ್ತಾ ಇರೋದು. ಸೊ ಬನ್ನಿ ಟ್ರೈ ಮಾಡೋಣ. ಕೆ ಡ್ರಾಮಾದಲ್ಲಿ ತುಂಬಾ ಫೇಮಸ್ ಇದೆ ಚಾಕ್ಲೇಟ್, ಐಸ್ ಕ್ರೀಮು ಸಾರಿ. ಸೊ ಚಾಕ್ಲೇಟ್ದೇ ಇದೆ. ಸೊ ಕೆ ಡ್ರಾಮಾದಲ್ಲಿ ತುಂಬಾ ಫೇಮಸ್ ಇದೆ. ಸೊ ನೋಡೋಣ. ನಾನು ಇದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಟ್ರೈ ಮಾಡೋಕ್ಕಾಗಿಲ್ಲ. ಅಂದರೆ ತಿನ್ನಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಸೊ ಇದು ನೋಡಿ, ಈ ಥರ ಇದೆ, ಬಾಟಲ್ ಥರ ಇದೆ. ಸೊ ಫುಲ್ ಎಲ್ಲ ಚಾಕ್ಲೇಟೇ ಇದೆ. ಓಪನ್ ಹೆಂಗೆ ಮಾಡೋದಪ್ಪ? ಇದನ್ನ ಕಟ್ ಮಾಡಬೇಕಾ? ಇಲ್ಲ ಹಾಂ, ಓಕೆ. ಸೊ ಇಲ್ಲಿ ಕಟ್ ಮಾಡಬೇಕು ಇದನ್ನ. ಸೊ ನಾನು ಯಾವಾಗೂ ಟ್ರೈ ಮಾಡಿಲ್ಲ ಇದನ್ನ. ಓಕೆ, ಇದರ ಟೇಸ್ಟ್ ಹೆಂಗಿದೆ ಗೊತ್ತಾ? ಬೋರ್ಮಿಟಾ ಇರ್ತೈತಲ್ಲ, ಹಾಲು ಹಾಕೊಂಡು ಕುಡಿತೀವಲ್ಲ, ಸೊ ಸೇಮ್ ಅದೇ ಟೇಸ್ಟ್ ಇದೆ. ಸ್ವಲ್ಪನೂ ಏನೂ ಡಿಫ್ರೆನ್ಸ್ ಇಲ್ಲ. ಬೋರ್ಮಿಟಾ ತಿನ್ನೋದೇನು ಇದನ್ನ ಕುಡಿದೇನೋ ಎರಡೂ ಸೇಮೇ ಇದೆ. ಅಷ್ಟೇ ಇದೆ, ಐಸ್ ಕ್ರೀಮ್ ಟೈಪ್ ಇದೆ. ಸೊ ಅದನ್ನು ಹಾಲಲ್ಲಿ ಹಾಕೊಂಡು ಕುಡಿತಾರೆ, ನಾನು ಕುಡಿಯಲ್ಲ. ಸೊ ಓಕೆ, ಸೇಮ್ ಬೋರ್ಮಿಟಾ ಟೇಸ್ಟ್ ಇದೆ, ಚಾಕ್ಲೇಟ್ದು. ಓಕೆ, ಇದಕ್ಕೆ ನಾನು ರೇಟ್ ಕೊಡ್ತೀನಿ. ನಾನು ಬೋರ್ಮಿಟಾ ನಾನು ಚಿಕ್ಕಳಿದಾಗ ಇಷ್ಟ ಆಗ್ತಿತ್ತ 8.5 ಕೊಡ್ತೀನಿ. ಚೆನ್ನಾಗಿದೆ ಟೇಸ್ಟ್ ಕೂಡ, ಬೋರ್ಮಿಟಾ ಥರ ಚಲೋ ಐತಿ. ಟ್ರೈ ಮಾಡಬೇಡಿ. ಮನೇಲೆ ಬೋರ್ಮಿಟಾ ಇರ್ತೈತಲ್ಲ, ಸೊ ಅದನ್ನ ತಿಂದ್ಬಿಡಿ.
ಓಕೆ ಅದೇ ಟೈಪ್ ಇದೆ. ಸೊ ಅದನ್ನ ಟ್ರೈ ಮಾಡಿ. ಇವಾಗ ಸೊ ಇದನ್ನ ಟ್ರೈ ಮಾಡೋಣ. ಇದು ಭಾಳ ಫೇಮಸ್ ಐತಿ ಕೊರಿಯಾದಾಗಲಿ ಕೆ ಡ್ರಾಮಾ, ಸೊ ಕೆ ಪಾಪ್ ಎಲ್ಲದರಲ್ಲಿ ಇದು ಫೇಮಸ್ ಇದೆ. ಸೊ ಇದನ್ನ ಟ್ರೈ ಮಾಡೋಣ ಬನ್ನಿ ಹೆಂಗಿದೆ ಅಂತ. ಸೊ ಮೆಲ್ಟ್ ಆಗಿದೆ ಎಲ್ಲ. ಇದು ಕೂಡ ಐಸ್ ಕ್ರೀಮೇ, ಬೇರೆ ಏನಲ್ಲ, ಐಸ್ ಕ್ರೀಮ್ ಇದು ಕೂಡ. ಸೊ ಇದನ್ನ ಟ್ರೈ ಮಾಡೋಣ. ಒಟ್ಟು ತುಂಬಿದೆಲ್ಲ ಟ್ರೈ ಮಾಡಿಬಿಟ್ಗೆ. ಸೊ ಓಕೆ, ಇದ್ರ ಟೇಸ್ಟ್ ಬಂದುಬಿಟ್ಟು ನಮ್ಮ ಇಂಡಿಯನ್ ಲಸ್ಸಿ ಥರ ಇದೆ. ಸೊ ವೈಟ್ ಲಸ್ಸಿ ಇರ್ತೈತಲ್ಲ, ಸೊ ಸೇಮ್ ಅದೇ ಥರ ಇದೆ. ಇದು ಐ ಥಿಂಕ್ ಮೆಲ್ಟ್ ಆಗಿದೆ. ಸೊ ಮೆಲ್ಟ್ ಆಗಿದೆ, ಅದರಿಂದ ಟೇಸ್ಟ್ ಸ್ವಲ್ಪ ಬೇರೆ ಥರ ಬರ್ತಾಯಿದೆ ಅಷ್ಟೇ. ಚೆನ್ನಾಗಿದೆ, ಸ್ವಲ್ಪ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ನಾನು ರೇಟ್ ಮಾಡ್ತೀನಿ 9. ಚೆನ್ನಾಗಿದೆ ಇದು. ಲಸ್ಸಿ ಯಾವಾಗಾದರೂ ಫಾರಿನರಲ್ಲಿದ್ದಾಗ ಸೊ ಅವಾಗ ಲಸ್ಸಿ ಕುಡಿಬೇಕನ್ನಿಸಿದಾಗ ಸೊ ಇದನ್ನ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಓಕೆ, ಇದು ಲಾಸ್ಟ್. ಓಕೆ, ಇದು ಲಾಸ್ಟ್ ಉಳಿದೈತಿ. ಸೊ ಇದು ತುಂಬಾ ಫೇಮಸ್ ಇದೆ. ಇದು ಬನಾನಾ ಮಿಲ್ಕ್ ಶೇಕ್. ಓಕೆ, ಕೊರಿಯನ್ ಕೆ ಡ್ರಾಮಾ ನೋಡೋರಿದ್ದಾಗ ಸೊ ಆಲ್ಮೋಸ್ಟ್ ಕೆ ಡ್ರಾಮಾದಲ್ಲಿ ಈ ಬನಾನಾ ಮಿಲ್ಕ್ ಶೇಕ್ ಕುಡಿದೆ ಎಪಿಸೋಡ್ ಅಂತೂ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ತುಂಬಾ ಫೇಮಸ್ ಇದೆ. ಸೊ ಇದನ್ನ ಟ್ರೈ ಮಾಡೋಣ, ಬನಾನಾ ಮಿಲ್ಕ್ ಶೇಕು. ಸ್ಮೆಲ್ ಹೆಂಗೆ ಬರ್ತೈತೆ ಅಂದ್ರೆ ಔಷಧ ಇರ್ತೈತಿ, ಔಷಧ ಹಂಗೆ ಸ್ಮೆಲ್ ಬರಾಕತ್ತೈತಿ. ಓಕೆ, ಸ್ಮೆಲ್ ಮಾತ್ರ ಔಷಧಿ ಥರ ಇದೆ. ಬಟ್ ಮಿಲ್ಕ್ ಶೇಕು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. 9.5 9.5 ಕೊಡ್ತೀನಿ ನಾನು ಇದಕ್ಕೆ. ಚೆನ್ನಾಗಿದೆ ಟೇಸ್ಟು. ಸ್ಮೆಲ್ ಮಾತ್ರ ಔಷಧಿ ಥರ ಐತಿ. ಸ್ಮೆಲ್ ನೋಡಿದ್ರೆ ಕುಡಿಬೇಕಂತ ಅನ್ಸಂಗಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ. ಸೊ ಟ್ರೈ ಮಾಡ್ಬೋದು ಇದನ್ನು ಕೂಡ. 9.5 ಕೊಡ್ತೀನಿ ಇದಕ್ಕೆ. ಸೊ ಇದೇ ನೋಡಿ, ಇಷ್ಟೆಲ್ಲ ಕೊರಿಯನ್ ಸ್ನ್ಯಾಕ್ಸಲ್ಲಿ ನನಗೆ ಯಾವುದು ಖಾರ ಅನ್ನಿಸ್ಲಿಲ್ಲ. ಐ ಥಿಂಕ್ ನಾನು ಖಾರದ ತರಲಿಲ್ಲೋ, ಸೊ ಅವೇ ಖಾರ ಇಲ್ಲವೋ ಗೊತ್ತಿಲ್ಲ. ಖಾರದ ತರೋಕೆ ಹೋದರೆ ಸೊ ಬೇರೆ ಟೈಪು, ಸೊ ಆ ಟೈಪ್ ನಾನು ತಿನ್ನಲ್ಲ. ಸೊ ವೆಜಿಟೇರಿಯನಲ್ಲಿ ಇಷ್ಟು ಆಪ್ಷನ್ ಇತ್ತು, ಸೊ ಇಷ್ಟು ತೊಗೊಂಡು ಬಂದು. ಇಂಡಿಯಾದಲ್ಲಿ ಹೇಳ್ತಾರೆ ಆ ಫ್ಲೇವರ್ ಬಂದಿದೆ, ಈ ಫ್ಲೇವರ್ ಬಂದಿದೆ, ಬಟ್ ಕೊರಿಯಾದಲ್ಲಿ ಬಂದಿರುತ್ತೆ ಕೆಲವೊಂದು ಫ್ಲೇವರು ಖಾರ ಅತಿ ಅದು ಇದು, ಬಟ್ ಅಷ್ಟೆಲ್ಲ ಬರಲ್ಲ. ನಮ್ಮ ಇಂಡಿಯಾದವ್ರಿಗೆ ಕ್ರಿಯೇಟ್ ಮಾಡ್ಕೊಂಡು ಆ ಫ್ಲೇವರ್ ಈ ಫ್ಲೇವರ್ ಅಂತ ಬಿಡ್ತಾರೆ. ಸೊ ಕೊರಿಯಾದಲ್ಲಿ ಆ ಥರ ಇಲ್ಲ. ಸೊ ಕೊರಿಯಾದಲ್ಲಿ ಸೊ ಇವಾಗ ಇನ್ನೂ ಸ್ವಲ್ಪ ಕೊರಿಯನ್ ಸ್ನ್ಯಾಕ್ಸ್ ಇದ್ದಾವೆ, ಬಟ್ ಅವನ್ನ ಟ್ರೈ ಮಾಡಬೇಕಂದ್ರೆ ಅಲ್ಲಿ ಅಂಗಡಿಗೆ ಹೋಗೇ ಟ್ರೈ ಮಾಡಬೇಕು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಹೋಗಿ ತಿಂದು ಟ್ರೈ ಮಾಡಿ ನಿಮಗೆ ಹೇಳ್ತೀನಿ ಹೆಂಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, see you next time.